ನಮಸ್ಕಾರ ಪ್ರಿಯ ವೀಕ್ಷಕರೇ. ಈಗ ಒಂದು ರೀತಿಯಾದಂಥ ಒಂದು ತೈಲವನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಈ ತೈಲದ ಉಪಯೋಗಗಳು ಏನೇನು ಎಂದು ನಿಮಗೆ ತಿಳಿಸ್ತಾ ಇದ್ದೀನಿ. ಹಲವಾರು ರೀತಿಯ ತೊಂದರೆಗಳು ಪಡ್ತಾ ಇದ್ದಾರೆ ಜನಗಳು. ಈ ಕಡೆ ದೇವಸ್ಥಾನ ಕಟ್ಬಿಟ್ಟು ದೇವಸ್ಥಾನದಲ್ಲಿ ಕೆಟ್ಟ ಜನಗಳು ದೇವಸ್ಥಾನಕ್ಕೆ ಮಾಟ ಮಂತ್ರ ಮಾಡಿಸೋದು, ಮತ್ತು ಜನಗಳ್ನ ಕಟ್ಟಾಕೋದು, ಪೂಜೆ ಮಾಡೋವ್ರಿಗೆ ತೊಂದರೆ ಮಾಡೋದು, ಅವ್ರಿಗೆ ಆರೋಗ್ಯ ಕೆಡಿಸೋದು, ದೇವ್ರ ಮೈ ಮೇಲೆ ಬರ್ತಾ ಇರ್ತಾರೆ, ಮೈ ಮೇಲೆ ಬರ್ದಂಗೆ ಮಾಡೋದು, ಮತ್ತು ಆರೋಗ್ಯ ಕೆಡಿಸೋದು, ನಾನಾ ವಿಧವಾದಂಥ ತೊಂದರೆ ಕೊಡೋದು, ಕೆಟ್ಟ ದುಷ್ಟ ದೇವತೆಗಳನ್ನ ದೇವಸ್ಥಾನಕ್ಕೆ ಬಿಡೋದು, ಆ ದೇವಸ್ಥಾನದಲ್ಲಿ ಅವರಿಗೆ ನಾನಾ ವಿಧವಾದಂಥ ತೊಂದರೆಗಳು ಕೊಟ್ಟು ಅಲ್ಲಿ ಭಂಗ ಮಾಡೋದು. ದೇವಸ್ಥಾನ ಚೆನ್ನಾಗಿ ನಡೀತಾ ಇರುತ್ತೆ, ದಿಢೀರ್ನೆ ಅಲ್ಲಿ ಏನೂ ಇಲ್ದಂಗೆ ಆಗೋಗ್ಬಿಡುತ್ತೆ. ಒಂದು ಪೂಜೆನೂ ನಡಿದಂಗೆ ಆಗೋಗ್ಬಿಡುತ್ತೆ, ಒಂದು ದೀಪ ಧೂಪನೂ ನಡಿಸೋಕ್ಕಾಗಲ್ಲ ಅಂಥ ತೊಂದರೆಗಳು ಬಂದ್ಬಿಡುತ್ತೆ. ದೇವರುಗಳಿಗೆ ಮಾಡೋ ಅಂಥ ತೊಂದರೆಗಳಿವು. ಅದರಿಂದ ನಾನು ಒಂದು ಅದ್ಭುತವಾದಂಥ ತೈಲಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ಲ ತೈಲಗಳು ತೈಲಗಳು ಅಂದರೆ ಭಾಳ ಅದ್ಭುತವಾದ ದೈವಶಕ್ತಿ ತುಂಬಿರೋಂಥ ಮೂಲಿಕೆಗಳಿಂದ ಮಾಡಿರೋಂಥ ತೈಲಗಳು. ಇದು ಭಾಳ ಅದ್ಭುತವಾದಂಥ ಕೆಲಸ ಮಾಡುತ್ತೆ. ಮುಂಚಿತವಾಗಿ ನಾವೇ ಪರೀಕ್ಷೆ ಮಾಡ್ಕೋಬೋದು. ಇದನ್ನು ಒಂದು ಕ್ಷಣ ಒಂದು ಸ್ವಲ್ಪ ನಾವು ಹಾಕ್ಕೊಂಡಾಗ ನಮಗೆ ಏನೇನೋ ಒಂದು ಏರುಪೇರು ನಡೆದೋಗುತ್ತೆ. ನಮ್ಮ ದೇಹದಲ್ಲಿ ಒಂದು ದುಷ್ಟಶಕ್ತಿನ ಬಿಟ್ಟಿರ್ತಾರೆ, ಒಂದು ಮಾಟ ಮಂತ್ರ ಮಾಡಿ ಬಿಟ್ಟಿರ್ತಾರೆ. ನಮ್ಮಲ್ಲಿ ಬಿಟ್ಟಾಗ ನಮಗೆ ಏನಾಗ್ಬಿಡುತ್ತೆ ಅಂದರೆ ಆರೋಗ್ಯ ಸಮಸ್ಯೆ ಬಂದ್ಬಿಡುತ್ತೆ. ಆರೋಗ್ಯ ಸಮಸ್ಯೆ, ಮನಸ್ಸು ನೆಮ್ಮದಿ ಇರೋದಿಲ್ಲ, ಶಾಂತಿ ಇರೋದಿಲ್ಲ, ಪೂಜೆ ಮಾಡೋಕ್ಕೆ ಮನಸ್ಸಿರೋದಿಲ್ಲ, ಏನು ಮಾಡಬೇಕು ಅಂತ ಅವ್ರಿಗೆ ಯೋಚನೆಯೇ ಬರೋದಿಲ್ಲ. ಆ ರೀತಿಯಾದಂಥ ಪ್ರಯೋಗಗಳು ಮಾಡ್ತಾ ಇದ್ದಾರೆ. ಒಬ್ಬರು ಚೆನ್ನಾಗಿ ಬದುಕ್ತಾ ಇದ್ದಾರೆ ಅಂದರೆ ಕೆಡಿಸೋದಕ್ಕೆ 100 ಜನ ಕಾಯ್ಕೊಂಡಿರ್ತಾರೆ. ಒಳ್ಳೇದು ಮಾಡೋಕ್ಕಂತೂ ಮುಂದೆ ಒಬ್ಬರು ಬರೋದಿಲ್ಲ. ಬರೀ ಚೆನ್ನಾಗಿ ಬದುಕ್ತಿರೋರನ್ನ ಹಾಳು ಮಾಡೋದಕ್ಕೆ ನಿಂತಿದ್ದಾರೆ ವಿನ, ಆದರೆ ಒಳ್ಳೇದು ಮಾಡಿ ಕೆಟ್ಟೋಗಿದ್ದಾರೆ ಅವ್ರನ್ನ ಕೈ ಹಿಡಿದು ಎತ್ತೋಣ ಅನ್ನೋರು ಒಬ್ಬರು ಇಲ್ಲ. ಹಳ್ಳಕ್ಕೆ ತಳ್ಳೋದಕ್ಕೆ ಕಾಯ್ಕೊಂಡಿರ್ತಾರೆ. ಹಳ್ಳಕ್ಕೆ ಬಿದ್ದ ತಕ್ಷಣ ಎಲ್ಲರೂ ಒಂದೊಂದು ಕಲ್ಲು ಹಾಕಬೇಕು ಅಂತ ಕಾಯ್ತಿರ್ತಾರೆ. ಅಂತಹ ಜನಗಳು ಇದ್ದಾರೆ. ಅದು ಯಾಕಿಂತ ಬುದ್ಧಿ ಆ ದೇವಿಗಳು ಕೊಟ್ಟಿದ್ದಾರೋ ಗೊತ್ತಿಲ್ಲ ಅವ್ರಿಗೆಲ್ಲ. ಯಾಕೆಂದರೆ ದೇವಸ್ಥಾನಗಳಿಗೆ ಅವ್ರವ್ರ ಜೀವನ ಅವ್ರು ಮಾಡ್ತಾರಲ್ಲ, ನಮ್ಗೆ ಯಾಕೆ ಬೇಕು, ನಮ್ಮ ಪಾಡಿಗೆ ನಾವು ಇರೋಣ ಅಂತ ಅನ್ನಲ್ಲ. ನಾವು ಅವ್ರ ದೇವಸ್ಥಾನದಲ್ಲಿ ಉದ್ಧಾರ ಆಗ್ಬಿಡ್ತಾರಲ್ಲ, ಜನಗಳಿಂದ ಬಂದು ಅವ್ರು ಉದ್ಧಾರ ಆಗ್ಬಿಡ್ತಾರಲ್ಲ, ಆ ಜನಗಳು ಬರಬಾರ್ದು ಅಂತ ಶತ್ರುತ್ವ ಮಾಡಿಕೊಂಡು ಆ ದೇವಸ್ಥಾನಗಳ ಮೇಲೆ, ಆ ದೇವ್ರಿಗೊಂದು ಪೂಜೆ ನಡೀತಾ ಇದೆ, ಆ ಪೂಜೆನ ಕಿತ್ತಾಕಿದಾಗ ಅದು ಎಷ್ಟು ಒಂದು ಪಾಪ ಅನ್ನೋದು ಗೊತ್ತಿಲ್ಲ. ಒಂದು ಪೂಜೆನೇ ನಡೀದಂಗೆ ಮಾಡಿಬಿಡ್ತಾರೆ. ಅವ್ರಿಗೆ ದೀಪ ಧೂಪ ನೈವೇದ್ಯಗಳು ಇಲ್ದಂಗೆ ಮಾಡಿಬಿಡ್ತಾರೆ. ಅವೆಲ್ಲ ತುಂಬ ಪಾಪಗಳು ಇವೆಲ್ಲ. ಈ ಪಾಪಗಳು ಮಾಡಿ ಜನಗಳು ಈ ಕರ್ಮ ಮಾಡಿ ಇಲ್ಲೇ ಶಾಶ್ವತವಾಗಿ ಇರ್ತೀವಿ ಅಂತ ಮಾಡ್ತಾರೆ. ಅವೆಲ್ಲ ಶಾಶ್ವತ ಅಲ್ಲ. ಕರ್ಮಗಳು ಮೂಟೆನ ಹೊತ್ಕೊಂಡು ಹೋಗ್ತಾರೆ. ಅದರಿಂದ ಇಂಥದ್ದೆಲ್ಲ ನನಗೆ ತುಂಬ ಜನಗಳು ಹೇಳ್ತಾ ಇದ್ದಾರೆ. ಅವರು ಕೇಳಿ ಇದಕ್ಕೆಲ್ಲ ನಂದು ಬರೀ ಇದೇ ಆಲೋಚನೆ, ಇವ್ರಿಗೆಲ್ಲ ಏನು ಪರಿಹಾರ ಕೊಡಬೇಕು ನಾನು, ಇವ್ರ ಕಷ್ಟನ ಯಾವ ರೀತಿ ಪರಿಹಾರ ಮಾಡಿಕೊಡೋದು. ಒಬ್ರಿಗೆ ಹೇಳಿದ್ರೆ ಒಬ್ಬರು ಪರಿಹಾರ ಮಾಡ್ಕೋಬೋದು, ಹಲವಾರು ಜನಗಳು ಆ ಕಷ್ಟನ ಯಾವ ರೀತಿ ಪರಿಹಾರ ಮಾಡೋದು ಅಂದ್ಬಿಟ್ಟು ಬರೀ ನಂದು ಇದೇ ಆಲೋಚನೆ. ಇವ್ರಿಗೆ ಯಾವ ರೀತಿ ಮಾಡಿದ್ರೆ ಇದು ಯಾವ ರೀತಿ ಪರಿಹಾರ ಆಗುತ್ತೆ, ಸರ್ವ ಜನಗಳಿಗೂ ಸರೋಗಬೇಕು ಅನ್ನೋದೊಂದು ರೀತಿಯಲ್ಲಿ ನಾನು ಇದೊಂದು ತಯಾರು ಮಾಡಿಸಿದ್ದೀನಿ. ಇದು ಒಂದು ತೈಲ. ಈ ತೈಲದಿಂದ ದೇವರುಗಳಿಗೂ ಹಿಡಿದು ಜನಗಳಿಂದನೂ ಕೂಡ ಈ ತೈಲದಿಂದ ಪರಿಹಾರ ಆಗುತ್ತೆ. ಮಾಡಿರೋಂಥ ಮಾಟಗಳು, ಭೂತ ಪ್ರೇತಗಳು, ದುಷ್ಟಶಕ್ತಿಗಳು ಇವೆಲ್ಲ ಕೂಡ ದೇಹದಲ್ಲಿ ಇರೋವಂಥ ಬಿಟ್ಟು ಹೋಗೋವಂಥ ಒಂದು ತೈಲಗಳು. ಇವೆಲ್ಲ ಭೂತಾಳೆಗಳಿಂದ ಮಾಡಿರೋಂಥದ್ದು. ಇದೆಲ್ಲ ಭೂತಾಳೆಗಳಿಂದ ಮಾಡಿರೋಂಥ ಒಂದು ತೈಲ. ಈ ಭೂತಾಳೆ ತೈಲಗಳಿಂದ ಅಂದರೆ ಇವು ಹಾಕ್ಕೊಂಡ ತಕ್ಷಣ ನಮಗೆ ಒಂಥರ ಏನೇನೋ ಆಗೋಗ್ಬಿಡುತ್ತೆ. ಹೆಂಗೆ ಅಂದರೆ ಹೇಳೋಕ್ಕಾಗಲ್ಲ. ಅಯ್ಯೋ ಇದೇನಪ್ಪ ಹಿಂಗಾಗೋಗ್ಬಿಡ್ತಲ್ಲ ಅನ್ನೋ ಸ್ಥಿತಿನೂ ಬಂದ್ಬಿಡುತ್ತೆ. ಅದಕ್ಕೆಲ್ಲ ಹೆದರಬಾರ್ದು. ಇದನ್ನು ಏನು ಅಂದರೆ ದೇವಸ್ಥಾನದಲ್ಲಿ ದೇವ್ರಿರಲ್ಲ, ಬರೀ ಬಿಂಬ ಮಾತ್ರ ಇರುತ್ತೆ. ಅಲ್ಲಿ ಏನೂ ಇರಲ್ಲ, ಶಕ್ತಿ ಇರಲ್ಲ, ಜೀವಗಳ ಇರಲ್ಲ. ಅದನ್ನು ಏನು ಮಾಡ್ತಾರೆ, ದೇವರು ಪೂಜೆ ಮಾಡ್ತಾರೆ. ಏನು ತಿಳಿದಿರೋ ಕಲ್ಲು ಏನಂತ ನಮ್ಗೆ ಹೊರ ಕೊಡುತ್ತೆ. ಅಲ್ಲಿ ಒಂದು ಕಲ್ಲಿಗೆ ಜೀವ ಇದ್ದರೆ ನಾವು ಕೇಳಿದಂಥ ವರನ ಕೇಳಿದಂಥ ಭಕ್ತರಿಗೆ ವರನ ನೀಡ್ತಾ ಇರೋ ಪಾಪ.
ಏನೂ ಇಲ್ಲ ನಿರ್ಜೀವ ಆಗಿರೋಂಥ ಕಲ್ಲುಗಳು ಏನು ಕೊಡ್ತಾರೆ ಪಾಪ, ಅವ್ರನ್ನ ಆ ರೀತಿ ಮಾಡಿಬಿಟ್ಟಿರ್ತಾರೆ, ಆ ಜಾಗ ಬಿಟ್ಬಿಟ್ಟಿರ್ತಾರೆ ದೇವ್ರುಗಳು. ಆವಾಗ ನಾವೇನು ಮಾಡಬೇಕು, ಈ ಜನಗಳಿಗೆ ನಾವು ಹೋಗಿ ಅವ್ರನ್ನ ಕರೆಸಿ ಇವ್ರನ್ನ ಕರೆಸಿ ತಂತ್ರ ಮಂತ್ರ ಮಾಡಿ ತಡೆ ಹೊಡಿತೀವಿ ಪಡೆ ಹೊಡಿತೀವಿ ಅನ್ನೋದೆಲ್ಲ ಬರೀ ತಾತ್ಕಾಲಿಕ. ಇವಾಗ ತಡೆ ಹೊಡಿಸ್ತೀರಾ, ಏನೋ ಒಂದು ದಿಗ್ಬಂಧನೆ ಮಾಡಿಸ್ತೀರಾ, ಅದು ಮಾಡ್ತೀರಾ, ಸ್ವಲ್ಪ ದಿವಸ ನಡೀತೈತೆ, ಮತ್ತೆ ಅದೇ ಯಥಾಸ್ಥಿತಿ. ಯಾಕೆಂದರೆ ಮಾಡೋರು ಸುಮ್ಮನೆ ಕುತ್ಕೊಳ್ಳಲ್ಲ. ನಿನ್ಗೆ ಮಾಡ್ತೀನಿ ಮಾಡ್ತಾ ಇರು, ನೀನು ಎಷ್ಟು ಮಾಡಿ 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 ನೀನು ಇರೋದೆಲ್ಲ ಕಳ್ಕೊಬಿಡು ಅಂತ ಮಾಡ್ತಾನೆ ಇರ್ತಾರೆ ಅವರು. ಅದು ಮಾಡೋದು ಸುಲಭ, ತೆಗಿಯೋದು ಕಷ್ಟ. ಮಾಡೋದ್ರಲ್ಲಿ ಏನು ಖರ್ಚಾಗೋದಿಲ್ಲ, ಒಂದೇ ಒಂದು ತಾತ್ಕಾಲಿಕದಲ್ಲಿ ಮಾಡಿಬಿಡ್ಬೋದು. ಆದರೆ ಖರ್ಚು ಮಾಡಿ ಸರಿ ಮಾಡ್ತಿರಲ್ಲ, ಇದು ತುಂಬ ಖರ್ಚು. ಇದೆಲ್ಲ ತುಂಬ ಖರ್ಚು ಹಿಡಿತೈತೆ. ಅದಕ್ಕೆ ಅವ್ರೇನು ಮಾಡ್ತಾರೆ, ನೀನು ಎಷ್ಟು ಮಾಡ್ತೀಯೋ ಮಾಡು, ನಿನ್ನ ಹತ್ರ ಇರೋದೆಲ್ಲ ಹಿಂಗೆ ಕಳ್ಕೊಬಿಡು, ಮಾಡಿ 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 ನೀನು ಸುಸ್ತಾಗ್ಬಿಡು ಅಂದ್ಬಿಟ್ಟು ಏನು ಮಾಡ್ತಾರೆ, ಅವ್ರು ಮಾಡೋದೇ ಕೆಲಸ ಮಾಡ್ತಾ ಇರ್ತಾರೆ. ಅದರಿಂದ ನೀವು ಬುದ್ಧಿವಂತರಾಗಿ ಯಾರನ್ನೂ ಕರೆಸೋದು ಬೇಡ, ಯಾರನ್ನೂ ನೋಡೋದು ಬೇಡ, ಗುಟ್ಟಾಗಿ ಮಾಡಬೇಕಾಗಿರೋದೊಂದು ನಿಮಗೆ ಗುಟ್ಟನ್ನ ಒಂದು ವಿಷಯ ನಿಮ್ಗೆ ಹೇಳ್ತಿದ್ದೀನಿ, ಇದನ್ನು ಕೇಳ್ಕೊಳ್ಳಿ. ಗುಟ್ಟಿನಿಂದ ಮಾಡ್ಕೊಳ್ಳೋವಂಥದ್ದೊಂದು ತಂತ್ರ ನಿಮಗೆ ಹೇಳ್ತಿದ್ದೀನಿ. ಇದು ಭಾಳ ಅದ್ಭುತವಾದಂಥ ಇದು ತೈಲ. ಇದು ಎಲ್ಲ ಉಗ್ರ ಭೂತಾಳೆಗಳಿಂದ ಮಾಡಿರೋಂಥ ಇದು ಎಲ್ಲ ಮೂಲಿಕೆಗಳಿಂದನೂ ಮಾಡಿರೋಂಥ ಒಂದು ತೈಲ ಇದು. ಈ ಮೂಲಿಕೆಗಳಿಂದ ನಮಗೆ ಆಗದೆ ನಾವು ಎಲ್ಲ ಒಂದು ಒಣಗಿರೋಂಥ ಅವೆಲ್ಲ ಹಾಕಿ ಒಂದು ಮಾಡಿದ್ರೇ ಅದೇ ಎಷ್ಟೋ ಒಂದು ನಮಗೆ ಒಳ್ಳೆಯದಾಗಿರುತ್ತೆ. ಇದು ಅದರಿಂದ ತಯಾರಿಸಿರೋಂಥ ಒಂದು ಮೂಲಿಕೆಗಳು, ಈ ಮೂಲಿಕೆಯಿಂದ ಮಾಡಿರೋಂಥ ತೈಲಗಳು. ಈ ತೈಲನ ನೀವೇನು ಮಾಡಬೇಕು, ದೇವ್ರುಗಳಲ್ಲಿ ಇಂತಹ ತೊಂದರೆಗಳು ಮಾಡಿ ಇಕ್ಕಿದ್ದಾರೆ ಅಂದಾಗ ಇದನ್ನು ನೀವೇನು ಮಾಡಬೇಕು, ಈ ತೈಲನ ಇನ್ನು ಒಂದು 2 ತೈಲದಲ್ಲಿ ಮಿಕ್ಸ್ ಮಾಡಿಕೊಂಡು, ಇದಕ್ಕೆ ತೈಲ ಏಕಾಏಕಿಗೆ ಇದನ್ನೇ ಹಾಕಕ್ಕೆ ಹೋಗಬಾರ್ದು. ಇದ್ರ ಜೊತೆಯಲ್ಲಿ ಬೇರೆ ಒಂದು ಕೊಬ್ಬರಿ ಎಣ್ಣೆ ಮತ್ತು ಎಳ್ಳೆಣ್ಣೆ ಮತ್ತು ಇದನ್ನು ಹಾಕ್ಕೊಂಡು, ಈ ತೈಲನೂ ಸ್ವಲ್ಪ ಹಾಕ್ಕೊಂಡು ಇದನ್ನು ಸ್ವಲ್ಪ ಹಾಕ್ಕೋಬೇಕು. ಯಾಕೆಂದರೆ ತುಂಬ ಸ್ಟ್ರಾಂಗ್ ಇದೆ ಇದು. ಅದರಿಂದ ನೀವು ಇದನ್ನು ಸ್ವಲ್ಪ ಹಾಕ್ಕೊಂಡು ಎಳ್ಳೆಣ್ಣೆ ಜೊತೆಯಲ್ಲಿ ಇದನ್ನು ಹಾಕ್ಕೊಂಡು ದೇವ್ರಿಗೆ ಬಿಂಬಕ್ಕೆಲ್ಲ ಲೇಪನೆ ಮಾಡಿಬಿಟ್ಟು, ನಾಳೆ ಅಭಿಷೇಕ ಮಾಡ್ತೀವಿ ಅಂದರೆ ನಾವು ಇವತ್ತೇ ಎಲ್ಲ ಲೇಪನೆ ಮಾಡಿ ಬಿಟ್ಬಿಟ್ಟು ನಾಳೆ ಹೋಗಿ ನೀವು ಅಭಿಷೇಕ ಮಾಡ್ತಾಯಿರಿ. ಮಾಡ್ತಾ 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 ಆ ದೇವರಲ್ಲಿ ಇರೋಂಥ ಪ್ರಯೋಗನೆಲ್ಲ ನೀಗಿ, ಅವರು ಎಷ್ಟೇ ಓಜನದಲ್ಲಿ ಮಾಡಿದ್ರು ಕೂಡ ಅದೆಲ್ಲ ಕರಗಿ ತನ್ನಷ್ಟಕ್ಕೆ ತಾನೇ ದೇವತೆ ಬಂದು ಕುತ್ಕೊತಾಳೆ. ನಾನೊಂದು ಹೇಳಿದ್ನಲ್ಲ, ಕರಿಯೋ ದೇವತೆ ಮಂತ್ರ ಇದೆ ಅಂತ, ಅದನ್ನು ಹೇಳ್ಕೋಬೇಕು. ನಾನು ಸಾಧಾರಣವಾಗಿ ಹೇಳೋಕ್ಕಾಗಲ್ಲ, ಯಾಕೆಂದರೆ ಜನಗಳು ಹೇಳ್ತಿದ್ದೀನಲ್ಲ, ನಮಗೆ ಬೇಜಾರಾಗ್ಬಿಟ್ಟಿದೆ. ಇವೆಲ್ಲ ತಿಳಿಸಿದ್ರೆ ಇಂಥ ಕಾಪಿ ಮಾಡಿಕೊಂಡು ಅವರು ಅದಕ್ಕೆ ಏನೇನೋ ಬೇರೆ ಬೇರೆ ಹೆಸರಿಟ್ಕೊಂಡು ಈ ಥರ ಮಾಡ್ತಿದ್ದಾರೆ. ಆದ್ದರಿಂದ ನಾನು ಬಹಿರಂಗ ಪಡಿಸ್ತಾ ಇಲ್ಲ. ಅದನ್ನು ಯಾರಿಗೋ ತಗೊಳ್ತಾರೋ ಅವ್ರಿಗೆ ಮಾತ್ರ ಈ ಮಂತ್ರ ಹೇಳ್ತೀನಿ. ಅವ್ರು ಮಾತ್ರ ಅದನ್ನು ಹೇಳಿ ಅವ್ರು ಕರೀಲಿ. ಆ ದೇವರು ಎಲ್ಲೇ ಎಷ್ಟೇ ಓಜನ ಎಷ್ಟೇ ಕಟ್ಟುಗಳು ಮಾಡಿದರೂ ಕಿತ್ಕೊಂಡು ಬಂದು ಆ ಜಾಗದಲ್ಲಿ ಸೇರುತ್ತೆ. ಆ ರೀತಿಯಾದಂಥ ಒಂದು ಮಂತ್ರ ಕೊಡ್ತೀನಿ ನಾನು. ಅದಕ್ಕೆ ನಾನು ಅದನ್ನು ಬಿಟ್ಟೆ. ಇಲ್ಲಾಂದರೆ ಇದುವರೆಗೂ ನಾನು ಎಲ್ಲ ಎಂತೆಂಥ ರಾಶಿಯ ಮೂಲಿಕೆಗಳು, ಎಂಥ ರಾಶಿಯ ಮಂತ್ರಗಳೆಲ್ಲ ಬಿಟ್ಟಿದ್ದೀನಿ. ಆದರೆ ನೋಡಿ ಜನಗಳ ಬಗ್ಗೆ ನಂಗೆ ತುಂಬ ಬೇಜಾರಾಗ್ಬಿಟ್ಟಿದೆ. ಏನಂದರೆ ಈ ಥರ ಎಲ್ಲ ಅದನ್ನು ಬೇರೆ ಬೇರೆ ಹೆಸ್ರುಗಳು ಹೇಳ್ಕೊಳ್ಳೋದು, ಬೇರೆ ಬೇರೆ ಹೆಸ್ರು ಹೇಳಿ ಅದನ್ನು ಕೆಡಿಸೋದು, ಈ ಥರ ಮಾಡಿದಾಗ ಅದು ಒಂದು ತಪ್ಪು ದಾರಿಗೆ ಎಳಿತಾ ಇದ್ದಾರೆ ಜನಗಳು. ಅದರಿಂದ ಆ ತಪ್ಪು ದಾರಿಗೆ ಅವ್ರು ಎಳಿಬಾರ್ದು. ನಾವು ಹೇಳಿದ್ರೆ ತಾನೇ ಅವ್ರು ಮಾಡೋದು. ಅದರಿಂದ ನಾವು ಈ ತೈಲದಲ್ಲಿ ಈ ರೀತಿ ಇದ್ದಿದ್ದು ಒಂದು ದೈವಿಕ ತೈಲ. ಈ ದೈವಿಕ ತೈಲ ಅಂದರೆ ಅದನ್ನು ಕೂಡ ಇದನ್ನಲ್ಲಿ ಎಲ್ಲ ಒಂದು ಭೂತಾಳೆಗಳು ಸೇರಿರೋಂಥ ತೈಲ ಇದು. ಎಲ್ಲ ಭೂತಾಳೆಗಳಿಂದ ಬಂದಿರೋಂಥ ತೈಲ ಇದು, ಭೂತಾಳೆಗಳ ತೈಲ ಇದು. ಆ ಭೂತಾಳೆಗಳ ತೈಲದಿಂದ ದೇವರುಗಳಿಗೆ ಆಗಲಿ ಮನುಷ್ಯರಿಗೂ ಅಷ್ಟೇ, ನಮ್ಮ ದೇಹದಲ್ಲಿ ಯಾವುದನ್ನ ಭೂತ ಪ್ರೇತ ಮಾಟ ಮಂತ್ರ ಸೇರ್ಕೊಂಡೈತೆ ಅಂದರೆ ನಾವು ಇದನ್ನೇ ಕೊಬ್ಬರಿ ಎಣ್ಣೆನಲ್ಲೂ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೋಬೇಕು. ಇದನ್ನು ಸುಮ್ಮನೆ ಒಂದು ಅರ್ಧ 2 ಡ್ರಾಪ್ ಹಾಕಬೇಕು ಅಷ್ಟೇ, ಜಾಸ್ತಿ ಹಾಕಬಾರ್ದು. ಹಾಕ್ಬಿಟ್ಟು ಮೈಗೆಲ್ಲ ನಾವು ಲೇಪನೆ ಮಾಡಿಕೊಂಡು ನಾವು ಸ್ನಾನ ಮಾಡೋದ್ರಿಂದ ಮೈನಲ್ಲಿರೋವಂಥ ಕೆಟ್ಟ ನೆಗೆಟಿವ್ ಎಲ್ಲ ದೂರ ಆಗೋಗ್ಬಿಡುತ್ತೆ. ಇದೇ ರೀತಿಯಾಗಿ ಒಂದು 10-20 ದಿವಸ ಮಾಡ್ಕೊಳ್ಳೋದ್ರಿಂದ
ನಿಮಗಿರೋದೆಲ್ಲ ಹೋಗ್ಬಿಡುತ್ತೆ. ದೇವಸ್ಥಾನಕ್ಕೂ ಅಷ್ಟೇ, ಇದಕ್ಕೂ ಅಷ್ಟೇ, ಮನುಷ್ಯರಲ್ಲೂ ಇರೋದು ಅಷ್ಟೇ. ಈ ಕೆಟ್ಟ ನೆಗೆಟಿವ್ ನೋಡಿ ತಾತ್ಕಾಲಿಕವಾಗಿ ಒಂದು ಸಿಂಪಲ್ಲಾಗಿ ಹೋಗ್ಬಿಡುತ್ತೆ. ನೀವು ಎಷ್ಟೋ ಲಕ್ಷಾಂತರ ರೂಪಾಯಿ ಕೊಟ್ಟು ತಡೆ ಒಡೆದು ನೀವು ದೇವರಿಗೆ ಮಾಡಿರೋಂಥ ದಿಗ್ಬಂಧನಗಳೆಲ್ಲ ತೆಗೆಸಿ ಮಾಡ್ತೀರ, ಅದಕ್ಕೆ ಎಷ್ಟೋ ಲಕ್ಷಾಂತರ ರೂಪಾಯಿ ಆಗುತ್ತೆ. ಇದು ತಾತ್ಕಾಲಿಕ ಒಂದು ಬರೀ ತೈಲದಿಂದ ಪರಿಹಾರ ಮಾಡ್ಕೋಬೋದು, ಆದರೆ ಗುಟ್ಟಾಗಿ ಮಾಡ್ಕೋಬೋದು. ಯಾರಿಗೂ ತಿಳಿಬಾರ್ದು ಇಂಥ ತೈಲ ನಾವು ಮಾಡ್ತೀವಿ ಅಂತ. ಅದೇನೇ ಈ ತೈಲದಿಂದ ಆಗುವಂಥ ಒಂದು ಅದ್ಭುತವಾದಂಥ ಒಂದು ಕಾರ್ಯಗಳು. ಇದೇ ಅಂಕೋಲೆ ತೈಲ, ಇದೇ ಒರಿಜಿನಲ್ ಅಂಕೋಲೆ ತೈಲ ಸಿಕ್ಕಿದ್ರೂ ಕೂಡ ಆ ಅಂಕೋಲೆ ತೈಲನ ದೇವ್ರಿಗೆ ಹಚ್ಚಿ ನಾವು ಮುಖಕ್ಕೆ ಮಾಡ್ತಾಯಿದ್ರೆ ಜನ ಆಕರ್ಷಣೆ ಆಗೋಗ್ಬಿಡುತ್ತೆ. ಇದೇ ರೀತಿಯಾದಂಥ ಇದನ್ನು ಕೂಡ ಅದೇ. ಇದನ್ನೆಲ್ಲ ಆದಮೇಲೆ ಮುಖಕ್ಕೊಂದು ಸ್ವಲ್ಪ ಹಚ್ಬಿಡಿ. ಬರೀ ಎಣ್ಣೆ, ಇದು ತೈಲ ಮಾತ್ರ ಸ್ವಲ್ಪ ಎಳ್ಳೆಣ್ಣೆಯಲ್ಲಿ ಒಂದು 2 ಡ್ರಾಪ್ ಹಾಕ್ಬಿಟ್ಟು ಇದೊಂದು ಡ್ರಾಪ್ ಹಾಕ್ಕೊಂಡು ಮುಖಕ್ಕೆಲ್ಲ ಲೇಪನೆ ಮಾಡಿಬಿಡಿ. ಅಭಿಷೇಕ ಎಲ್ಲ ಆದಮೇಲೆ ಅದು ಜನ ಆಕರ್ಷಣೆ ಮಾಡುತ್ತೆ. ಜನ ಆಕರ್ಷಣೆ ಮಾಡಿ ಧನ ಎರಡೂ ಆಕರ್ಷಣೆ ಮಾಡುತ್ತೆ. ಅಂಥದ್ದೊಂದು ಅದ್ಭುತವಾದಂಥ ದೈವ ಆಕರ್ಷಣೆ ಮಾಡುವ ಒಂದು ತೈಲಗಳಿವು. ಈ ತೈಲದಿಂದ ನಿಮ್ಮ ದೇವಸ್ಥಾನದಲ್ಲಿ ಎಲ್ಲಿ ಪೂಜೆ ನಡೀತಿಲ್ವೋ, ಎಲ್ಲಿ ಮಾಟ ಮಂತ್ರ ಪ್ರಯೋಗ ಭೂತ ಆಕರ್ಷಣೆಗಳು ನಡೀತಿದ್ದಾವೋ ಅಂಥ ಸ್ಥಳದಲ್ಲಿ ಈ ರೀತಿ ಮಾಡ್ಕೊಳ್ಳಿ. ಮತ್ತು ನಿಮಗೂ ಆರೋಗ್ಯ ಕೆಟ್ಟಿದ್ದಾಗ, ನಿಮಗೂ ದೇಹದಲ್ಲಿ ಮಾಟ ಮಂತ್ರ ಮಾಡಿಸಿ ನಿಮ್ಮ ಆರೋಗ್ಯ ಕೆಟ್ಟಿದ್ರೆ ಇದನ್ನೆಲ್ಲ ದೇಹಕ್ಕೆ ಲೇಪನೆ ಮಾಡ್ಕೊಳ್ಳಿ. ಲೇಪನೆ ಮಾಡಿಕೊಂಡಾಗ ನಿಮ್ಮ ದೇಹದಲ್ಲಿ ಯಾವಾಗೂ ಸುಗಂಧ ಭರಿತವಾಗಿದ್ದಾಗ ದೇಹದಲ್ಲಿ ಯಾವ ದುಷ್ಟಶಕ್ತಿಗಳು ಬರಲ್ಲ. ನಮ್ಮ ದೇಹದಲ್ಲಿ ಯಾವಾಗ ದುರ್ಗಂಧ ಬೀರ್ತಾ ಇರುವಾಗ ದುಷ್ಟಶಕ್ತಿಗಳ ಹವಾನೆ ಆಗೋದು ಜಾಸ್ತಿ. ಅದರಿಂದ ನಮ್ಮಲ್ಲಿ ಇದು ಸುಗಂಧ ಬೀರ್ತಾ ಇರುತ್ತೆ ಯಾವಾಗೂ ನಮ್ಮ ಮೈ ಮೇಲೆ. ಆ ನಾವು ಸ್ನಾನ ಮಾಡಿದ ಮೇಲೆ ಹಾಕೊಂಡ್ರೆ ಸುಗಂಧವಾಗಿರುತ್ತೆ. ದುಷ್ಟಶಕ್ತಿಗಳು ಓಡೋಗ್ತವೆ, ನಮ್ಮ ದೈವ ಶಕ್ತಿ ನಮ್ಮಲ್ಲಿ ಹವಾನೆ ಆಗ್ತಾ ಇರುತ್ತೆ. ಅಂಥ ಒಂದು ತೈಲಗಳು, ಅದರದೊಂದು ಪರಿಚಯ ಮಾಡಿಸ್ತಿದ್ದೀನಿ. ನನ್ನ ಅಲ್ಲಿ ಏನು ಅಂದರೆ ದೇವಸ್ಥಾನಗಳು ಚೆನ್ನಾಗಿ ಅಭಿವೃದ್ಧಿ ಆಗಬೇಕು. ಜನಗಳು ಅದನ್ನು ನೆನೆಸ್ಕೊತಾರೋ ಬಿಡ್ತಾರೋ ನಮಗೆ ಗೊತ್ತಿಲ್ಲ. ದೈವಗಳಿಗಿನ ಅವರು ಶಾಶ್ವತವಾಗಿ ನಮ್ಮ ಕಾಪಾಡೋವಂಥ ದೈವಗಳು. ಎಲ್ಲೇ ಪೂಜೆ ಮಾಡಲಿ, ಎಲ್ಲೇ ಅವರು ಇರಲಿ, ಅವ್ರುಗಳಲ್ಲಿರೋಂಥ ಒಂದು ಬಂಧನಗಳು ಹೋದರೆ ನಮಗೆಲ್ಲ ಒಳ್ಳೆಯದಾಗುತ್ತೆ. ನಮಗೆ ಒಂದು ಅವರು ಬಂಧನಗಳು ದೂರ ಮಾಡಿದಾಗ ಅವರ ಸಂತೋಷದ ಆಶೀರ್ವಾದ ಎಲ್ಲರಿಗೂ ಸಿಗಲಿ, ಎಲ್ಲರನ್ನೂ ಕಾಪಾಡಲಿ ಅನ್ನೋದಕ್ಕೋಸ್ಕರ ದೇವಸ್ಥಾನದ ಬಗ್ಗೆನೇ ನಾನು ತುಂಬ ತಲೆ ಕೆಡಿಸ್ಕೊಂಡು ಈ ದಿವಸ ಈ ರೀತಿ ತಯಾರು ಮಾಡಿ ನಿಮಗೆ ನಾನು ತಿಳಿಸ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ, ಇದನ್ನು ಈ ರೀತಿ ಮಾಡಿಕೊಂಡು ಹಾಕಿ ನಿಮ್ಮ ದೇವಸ್ಥಾನಗಳಲ್ಲಿರುವಂಥ ತೊಂದರೆಗಳೆಲ್ಲ ದೂರ ಆಗಿ ನಿಮಗೆ ಬರಬೇಕಾಗಿರೋವಂಥ ಜನ ಆಕರ್ಷಣೆ, ಧನ ಆಕರ್ಷಣೆ ಎಲ್ಲವೂ ನಡೀತೈತೆ. ಪ್ರಿಯ ವೀಕ್ಷಕರೇ, ಇದನ್ನು ಇನ್ನೂ ಹಲವಾರು ರೀತಿಯಲ್ಲಿ ನಾನು ಇನ್ನೂ ಸರ್ಚ್ ಮಾಡ್ತಾನೆ ಇರ್ತೀನಿ. ಮಾಡಿ ಇದನ್ನು ಇನ್ನೂ ಒಂದಲ್ಲ ಹುಡುಕ್ತಾನೆ ಇರ್ತೀನಿ. ಇದನ್ನು ನಿಮಗೆ ಮತ್ತೆ ನಿಮ್ಮ ಮುಂದೆ ನಾನು ಇಡ್ತೀನಿ. ಮುಂದೆ ಇಟ್ಟು ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡೋಕ್ಕೆ ನಾನು ನಿಂತಿರ್ತೀನಿ. ಪ್ರಿಯ ವೀಕ್ಷಕರೇ, ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.